ನಿನ್ಗೆ ಬಾಯಿಗೆ ಬಂದಾಗೆಲ್ಲ ಬೊಗಳ್ತಿದ್ಯಲ್ಲ, ಹೋಗೋ ಸೈಡ್ಗೆ. ನಾ ಕಂಡಿವ್ನಿ ನಾ ಕೂರು, ನಾಲ್ಗೆ ಮೇಲೆ ಸುಳ್ಳು ಕೇಳಲಿ ತಾಯಿ. ನಿನ್ನ ಮೇಲಾಣೆ, ನಿನ್ನ ಮನೆಯವ್ರ ಮೇಲಾಣೆ, ನಾನು ಹೇಳೋ ಮಾತನ್ನ ಗಂಭೀರವಾಗಿ ಕೇಳು. ನೀನು ಹೋಗ್ತಾ ಇರೋ ದಾರಿ ಅಡ್ಡ ದಾರಿ, ತಪ್ಪು ದಾರಿ, ಗುರಿ ಮುಟ್ಟಕ್ಕಾಗದೇ ಇರೋಂಥ ದಾರಿ. ಬುಲ್ಶಿಟ್. ದುಡ್ಡು ಹೊಡಿಯೋಕೆ ಏನೇನೋ ನೆಪ ಮಾಡ್ಕೊಂಡು ಬಂದ್ಬಿಡ್ತಾರೆ. ಏಯ್, ಎಷ್ಟ ಬೇಕು? ಹಣಕ್ಕಾಗಿ ಹೇಳ್ತಾ ಇಲ್ಲ ತಾಯಿ, ನಿನ್ನ ಕೈಯಾರೆ 1 ರೂಪಾಯಿನೂ ಕೊಡಬೇಡ. ನಾನು ಹೇಳ್ತಾ ಇರೋದು ಅಷ್ಟೂ ಸತ್ಯ. ಸತ್ಯನಾ? ಹೌದು ತಾಯಿ, ಹೌದು. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನೀನೇ ಹೇಳಬೇಕು ತಾಯಿ, ನಿನ್ನ ಮನಸ್ಸಲ್ಲಿರೋದನ್ನ ನೀನೇ ಹೇಳಬೇಕು. ಇವತ್ ನಾನು ಅನ್ಕೊಂಡಿದ್ದು ನಿಜ ಆಗುತ್ತೆ ಅಲ್ವಾ? ಹಾಲಕ್ಕಿ ತಾಯಿ, ಚಿಂಡಿ, ಚಾಮುಂಡಿ, ಕಾಳಿ. ಇವೆರಡರಲ್ಲಿ ಒಂದನ್ನು ಮುಟ್ಟು ತಾಯಿ, ಮುಟ್ಟು ತಾಯಿ. ನೀವು ಅಂದ್ಕೊಂಡಿದ್ದು ಆಗಲ್ಲ, ಆಗಲ್ಲ ತಾಯಿ, ಆಗಲ್ಲ. ಏನು ಅಂದೆ? ನಾನು ಅನ್ಕೊಂಡಿದ್ದು ಆಗಲ್ವಾ? ಹೌ ಡೇ ಯು ಇಡಿಯಟ್! ನನ್ ಕಾರಿಗಡ್ಡ ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಏನಂದ್ರೆ? ನಿಮಿಷ ಮಾಮ್, ಅಲ್ಲಿ ನೋಡಿ ಮಾಮ್, ನಮ್ ಬೇಬಿ ಯಾರನ್ನ ರೋಡಲ್ಲಿ ಹಾಕೊಂಡು ಬಾರಿಸ್ತಿದ್ದಾಳೆ. ಅಯ್ಯೋ ಮೈ ಗಾಡ್, ಏನಾಗಿದೆ ಇವಳಿಗೆ? ಯಾಕೆ ಮುಚ್ಚಿ ತರ ಆಡ್ತಿದ್ದಾಳೆ? ದೇವ್ರೆ, ಬೇಬಿ 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 ಬೇಬಿ. ಇದೇನ್ ಕಮ್ಲಿ, ಅಜ್ಜಿ ಅಮ್ಮ ಮಗಳು 3 ರಸ್ತೆಯಲ್ಲಿ ಹಿಂಗಾಡ್ತವ್ರೆ. ಕಮ್ಲಿ ಬಾಯ್ ಹೊಳ್ತೀನಿ, ಬಾ ಕಮ್ಲಿ. ಅಣ್ಣ ನಮಸ್ಕಾರ. ಯಾಕಣ್ಣ ಆ ಹುಡುಗಿ ಹಂಗಾಡಿದ್ಲು? ಹುಚ್ಚೇ ನಮ್ಮ ಅವಳಿಗೆ ತಾಯಿ, ಇದ್ದಿದ್ದನ್ನ ಇದ್ದಾಗ ಹೇಳಿದ್ರೆ ನನಗೆ ಹೊಡಿತಾಳೆ. ಇದ್ರೂ ಇರ್ಬೋದಣ್ಣ. ಅಂಥದ್ದು ಏನು ಕೇಳಿದ್ಲು? ಇವತ್ತು ನಾನು ಅಂದ್ಕೊಂಡಿದ್ದು ಆಗ್ತದ ಅಂತ ಕೇಳಿದ್ಲು. ನಾನು ಆ ದೇವ್ರ ಹತ್ರ ಕೇಳಿ ಆಗಲ್ಲ ಅಂತ ಹೇಳಿದೆ. ಅವಳು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ತಾಯಿ, ತಪ್ಪು ತಪ್ಪು. ನೀರು ಹೋದ್ರೆ ಸರಿಯಾಗಿ ಅನುಭವಿಸ್ಬೇಕಾಗುತ್ತೆ. ಹಾಲಕ್ಕೆ ನಡೀತೈತೆ ತಾಯಿ, ಹಾಲಕ್ಕೆ ನಡೀತೈತೆ. ಕಮ್ಲಿ ಇಲ್ಲಿ ನೋಡು, ಅವಳು ಕಾರ್ನ ಬಿಟ್ಟೋಗ್ಬಿಟ್ಟವಳೆ. ನನ್ಗೇನ ಓಡ್ಸಕ್ ಬಂದಿದ್ದಿದ್ರೆ ನಿನ್ನನ್ನು ಕರ್ಕೊಂಡು ನಾನೇ ಹೋಯ್ತಿದ್ದೆ. ಏನ್ ನೋಡ್ತಿದ್ಯವಿ? ಬೇಬಿ ನೋಡ, ನಮ್ ಕಾರಲ್ಲೇ ಹೋಗೋಣ ಬಾ ಬೇಬಿ. ಅಮ್ಮಮ್ಮ, ನನಗ್ ಬೇಕಾಗಿರೋ ಐಟಮ್ಸ್ ಎಲ್ಲ ನನ್ ಕಾರಲ್ಲಿದೆ. ಐ ಕಾಂಟ್ ಲೀವ್ ಮೈ ಕಾರ್. ಬೇಬಿ
ಇವಳು ಹೇಳಿದ ಮಾತೆ ಕೇಳಲ್ಲ. ಮಾಮ್, ಅವಳ ಮನ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಊರ್ಮಿ, ಈಗ ಬೇಬಿ ಹೇಗಿದ್ರು ಮನೆಗೆ ಹೋಗ್ತಾಳೆ, ಕಾಮ್ ಆಗಿರ್ತಾಳೆ. ನಾವು ನೈಸಾಗಿ ಮಾತಾಡಿ ಅವಳು ಏನ್ ಪ್ಲಾನ್ ಮಾಡಿದಾಳೆ ಅಂತ ಬಾಯ್ ಬಿಡ್ಸೋಣ. ಓಕೆ? ಹಾಗಂತೀರಾ? ಹಾ ಊರ್ಮಿ, ಮನೇಲಿ ಅವಳು ಯಾವುದೇ ಕಾರಣಕ್ಕೂ ಕೂಗಾಡಲ್ಲ, ನಮ್ಮ ಮೇಲೂ ಕೂಗಾಡಲ್ಲ. ಸೊ ನಾವು ಕೇಳೋದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾಳೆ. ಮನೆಗೆ ಹೋಗೋಣ. ಓಕೆ, ನಡಿಯಪ್ಪ. ಅಲ್ಲ ಕಂಬ್ಲಿ, ಏನೇ ಕೆಸ್ರಿನ್ ಕಂಬ್ಲಿ, ಇನ್ನು ನಡು ರೋಡಲ್ಲೇ ನಿಂತಿದ್ಯಾ? ಇವರಿಂದ ನನ್ನ ಮೇಕಪ್ ಎಲ್ಲ ಹಾಳಾಯ್ತು. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಹೆಲೋ, I knew who I was this morning, but I've changed a few times since then. ರಿಷಿ, ನಾನು ನಿನ್ಗೋಸ್ಕರ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೇ ಇದ್ದೀನಿ. I'm feeling so happy, like an angel in Wonderland. ರಿಷಿ, ನನ್ನ ಬುದ್ಧಿಗೆ ನೆನಪಿರುವಾಗಿಂದ ನನ್ನ ಮನಸ್ಸಿಗೆ ಇಷ್ಟ ಆದಂತ ಒಬ್ಬನೇ ಹುಡುಗ ಅಂದ್ರೆ ಅದು ನೀನೆ. ನಿನ್ನ ಪಡೆಯೋಕೆ ನಾನು ಎಷ್ಟು ಲಕ್ಕಿನೋ, ನನ್ನ ಪಡೆಯೋಕೆ ನೀನು ಅಷ್ಟೇ ಲಕ್ಕಿ ರಿಷಿ. ಬಿಕಾಸ್ ನನ್ನಷ್ಟು ನಿನ್ನ ಪ್ರೀತಿ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಸಿಗಲ್ಲ. ರಿಷಿ, ನನ್ನ ತಪಸ್ಸಿಗೆ ಸಿಕ್ಕಿರೋ ವರ ನೀನು. ಇವತ್ತು ನಾನು ನೀನು ಒಂದಾಗೋದ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ ರಿಷಿ. We are just destined to be together. You are my love. ನೀನೇ ನನಗೆಲ್ಲ. ಬೇಬಿ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ಅದನ್ನ ಮಾತ್ರ ನಾನು ಹೇಳಲ್ಲ. ನಾನು ಏನು ಮಾಡ್ತೀನಿ ಅನ್ನೋದನ್ನ ಈ ಸಲ ನಾನು ಯಾರ ಹತ್ರನೂ ಹೇಳಲ್ಲ ಅಮ್ಮಮ್ಮ. ಯಾಕೆ ಬೇಬಿ, ನಮ್ಮೇಲೆ ನಂಬಿಕೆ ಇಲ್ವಾ ನಿನಗೆ? ಈ ನಂಬಿಕೆ, ಪ್ರೀತಿ, ವಿಶ್ವಾಸ ಎಲ್ಲದಕ್ಕೂ ಅರ್ಥ ಖಾಲಿ ಆಗೋಗಿದೆ ಮಾಮ್. ನಾನೀಗಿರೋ ಪರಿಸ್ಥಿತಿಯಲ್ಲಿ ಯಾವುದೇ ಎಮೋಷನ್ಸ್ಗೂ ಜಾಗ ಇಲ್ಲ. ಹಾಗಲ್ಲ ಬೇಬಿ, ನೀನು ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ನಮಗೂ ಗೊತ್ತಾದರೆ ನಾವು ನಿನ್ಗೆ ಹೆಲ್ಪ್ ಮಾಡ್ಬೋದಲ್ವಾ? ಅದಕ್ಕೆ ನೀವಿಲ್ಲಿವರೆಗೂ ಮಾಡಿರೋದೆಲ್ಲ ಸಾಕು ಅಮ್ಮಮ್ಮ. ನಾನು ನಿಮಗೆ ಹೇಳಿ ಪ್ಲ್ಯಾನ್ ಮಾಡಿದ್ರೆ ಒಂದು ಆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ, ಇಲ್ಲ ಬೂಮರ್ಯಾಂಗ್ ಥರ ನಮಗೆ ಉಲ್ಟಾ ಬಂದು ಹೊಡೆಯುತ್ತೆ. ಈ ಸಲ ನಾನು ಶಾರ್ ಕಾರ್ಯ ಮುಗಿಯೋವರೆಗೂ ಯಾರ ಕಿವಿಗೂ ಈ ವಿಷಯ ಬೀಳಲ್ಲ.
ಬೊಗಳೋ ನಾಯಿ ಊರ್ ನೆಮ್ಮದಿ ಕೆಡ್ಸಿ ತಾನು ಮಾತ್ರ ಮರದ ಕೆಳಗೆ ಆರಾಮಾಗಿ ಮಲಗಿತ್ತಂತೆ. ನನ್ ಮಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಹೇಗಿದ್ದಾನೋ ಗೊತ್ತಿಲ್ಲ. ಅವನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಆದ ನೀನು ಮಾತ್ರ ಆರಾಮಾಗಿದ್ಯಾ ಅಲ್ಲ? ಮೇಡಮ್, ನಾನು ಹೊತ್ತು ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಎದುರುತ್ರ. ದೊಡ್ಡವ್ರು ಮಾತಾಡುವಾಗ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ಕೊಟ್ಟಿಲ್ವ ಯಾರು? ಎಲ್ಲೆಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕೋ ಅಲ್ಲಿ ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಯಾರೇ ಹೆಂಗಾದ್ರೂ ಹಾಳಾಗೋಗ್ಲಿ, ನೀನ್ ಅನ್ಕೊಂಡಿದ್ ಮಾತ್ರ ಆಗ್ಲೇಬೇಕು ಅಲ್ವಾ? ಸ್ವಾರ್ಥಿ. ಇಲ್ಲಿ ನೋಡು, ಸರಿಯಾಗಿ ಕೇಳಿಸ್ಕೊ. ನಾನ್ ನಿನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಇಲ್ಲಿಗೆ ಬಂದಿಲ್ಲ, ವಾರ್ನ್ ಮಾಡಕ್ ಬಂದಿದ್ದೀನಿ. 2 ದಿನ ಆಯ್ತು ನನ್ ಮಗ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಇವತ್ ರಾತ್ರಿ ಒಳಗ ಅವನ್ ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ ನಾನ್ ನಿನ್ನನ್ ಸುಮ್ನೆ ಬಿಡಲ್ಲ. ಇಲ್ಲಿಂದ ಇವನನ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ, ಏನಂತೀರಾ? ಹೌದು ಸರ್, ಅವಾಗಲೇ ನಮಗೆ ಸೇಫ್ಟಿ. ಮೇಡಮ್ಗೆ ಈ ಜಾಗ ಗೊತ್ತಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆ ಮೇಡಮ್ ಕೊಡೋ ಹಣಕ್ಕಿನ್ನ ಹೆಚ್ಚಿಗೆ ನಾವೇ ವಸೂಲಿ ಮಾಡ್ಬೋದು. ಅಣ್ಣ, ಮೇಡಮ್ ಅಂತ ಹೇಳಿದ ಮೇಲೆ ನನಗೆ ಇನ್ನೊಂದು ಐಡಿಯಾ ಬರ್ತಿದೆ. ಏನು? ಅಣ್ಣ, ಹೇಗಿದ್ರು ಆ ಅಮ್ಮನೂ ಒಬ್ಬರೇ ಬರ್ತಾರಲ್ವಾ? ಹೌದು. ಅವರನ್ನು ಕಿಡ್ನಾಪ್ ಮಾಡಿಬಿಟ್ರೆ ಅಣ್ಣ, ಅವ್ರ ಹತ್ರನೂ ಹಣ ವಸೂಲಿ ಮಾಡ್ಬೋದಲ್ಲ? ಸೂಪರ್ ಮಗ ನೀನು. ಸಿಂಗಲ್ ಪೆಗ್ಗು ಡಬಲ್ ಕಿಕ್ಕು. ದುಡ್ಡಿಗೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡೋ ಹಾಗಿದ್ದಾರೆ. ಇಲ್ಲೇ ಇದ್ರೆ ಅಪಾಯ, ಹೇಗಾದ್ರೂ ತಪ್ಪಿಸ್ಕೊಳ್ಳೇಬೇಕು. ಏನ್ ಮಾಡೋದು? ನಿನ್ನ ಋಷಿ ಇಷ್ಟಪಟ್ಟಿದ್ದಕ್ಕೆ ಅವನಿಗೆ ಇಷ್ಟೆಲ್ಲ ಕಷ್ಟ. ಇನ್ನೇನಾದ್ರೂ ಅವನು ನಿನ್ನ ನಂಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದ್ ಹೇಗ್ರೆ ಹುಡುಗರ ಮನ್ಸನ್ನ ಕೆಡಿಸ್ತೀರಾ? ಸ್ವಲ್ಪನೂ ಪಾಪ ಪ್ರಜ್ಞೆ ಕಾಡಲ್ವಾ ನಿಮ್ಗೆ? ಈ ಕಾರಣಕ್ಕೆ ನೀನ್ ನನ್ ಮಗನ ಮದ್ವೆ ಆಗ್ಬಾರ್ದು ಅಂತ ನಾನ್ ತಡೆದಿದ್ದು. ಇದೇ ಕಾರಣಕ್ಕೆ ಅವನಾಗ್ಲಿ ನಾನಾಗ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿ ಎಷ್ಟೋ ದಿನಗಳಾಗೋಯ್ತು. ನಮ್ಮ ಮನೆ ನೆಮ್ಮದಿನೇ ಕೆಡಿಸ್ಬಿಟ್ಟಿಯಲ್ಲ ನೀನು. ನೀನು ಬರೋ ಮೊದಲು ಎಲ್ಲ ಚೆನ್ನಾಗಿತ್ತು. ನನ್ ಮಗ ರಾಜನ್ ತರ ಇದ್ದ. ಅನಿಕಾನು ಅವನು ಎಷ್ಟು ಖುಷಿಯಾಗಿದ್ರು ಗೊತ್ತಾ? ಎಲ್ರ ಬದುಕಿಂದನು ನೆಮ್ಮದಿ ಅನ್ನೋ ಪದನ ಕಿತ್ತು ಹಾಕ್ಬಿಟ್ಟಿಯಲ್ಲ ನೀನು. ಕಳೆದು ಹೋಗಿದ್ದನ್ನ ಕಳೆದು ಹೋಗಿದ್ ಕಡೆನೆ ಹುಡುಕ್ಬೇಕು ಅಂತಾರೆ. ನಾನ್ ನನ್ ಮಗನ ಕಳ್ಕೊಂಡಿದ್ದು ನಿನ್ನಿಂದ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ನ ಮಗ ನನಗ್ ವಾಪಸ್ ಬೇಕು. ಅವನಿಗೇನಾದ್ರೂ ಆದ್ರೆ ತಾರಾ ಮೇಡಮ್, ನೀವು ಹೇಳ್ತಿದ್ದೀರಾ ಅಂತಲ್ಲ, ನೀವಿಲ್ಲಿಗೆ ಬರ್ದೇ ಹೋಗಿದ್ರು ನಾನು ರಿಷಿ ಸರ್ನ ಹುಡುಕ್ತಿದ್ದೆ. ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಕ್ಕಿಲ್ಲ ಅಂತ ನಂಗೆ ಅರ್ಥ ಆಯಿತು. ಆದರೂ ರಿಷಿ ಸರ್ನ ಹುಡುಕಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಸೋದು ನನ್ನ ಜವಾಬ್ದಾರಿ ಮೇಡಮ್. ರಿಷಿ ಸರ್ಗೆ ಏನೂ ಆಗಕ್ಕಿಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಾನು ರಿಷಿ ಸರ್ನ ಹುಡುಕ್ತೀನಿ. ನಾನೇ ಹುಡುಕಿ ಮನೆ ಕರ್ಕೊಂಬತ್ತೀನಿ. ರಾಜ ಯಾವತ್ತಿದ್ರೂ ರಾಣಿಗೆ ಸೇರ್ಬೇಕು ಕಣೆ ಮಾಟಗಾತಿ. ಇಲ್ಲಿ ಋಷಿನೇ ರಾಜ, ನಾನೇ ರಾಣಿ. ಈ ರಾಣಿ
ಈ ಮಾಟಗಾತಿನ ಹೇಗ್ ಸೋಲ್ಸಿ ರಾಜನ ಪಡ್ಕೋತಾಳೆ ಅಂತ ನೋಡ್ತಾ ಇರೋ. ನನ್ ಮಗ ರಾಜನ್ ತರ ಇದ್ದ. ಅನಿಕಾನು ಅವನು ಎಷ್ಟು ಖುಷಿಯಾಗಿದ್ರು ಗೊತ್ತಾ? ನಿನ್ನ ಕಣ್ಣೆದುರು ಏನು ಕಾಣುತ್ತೋ, ಕಿವಿಗೆ ಏನು ಕೇಳುತ್ತೋ ಅದನ್ನೇ ನಂಬು. ನಿನ್ನ ಕಣ್ಣಿಗೆ ಕಾಣೋ ಕೆಟ್ಟವರೇ ಕಂಡಿದ್ದನ್ನ ಕೇಳಿದ್ದನ್ನ ನಂಬಿ ಹಿಂದೆ ಬಿದ್ದರೆ ಸತ್ಯ ತಿಳಿಯುತ್ತೆ. ಯಾರಾನ ತೆಪ್ಪು ಮಾಡಿದ್ದಾರೆ ಅನ್ನೋ ಸಣ್ಣ ಅನುಮಾನ ಬಂದ್ರುವೆ ಅದ್ರ ಮ್ಯಾಕೆ ಗಮನ ಕೊಡು ಅಂತ ಗುರುಗಳು ಹೇಳಿದ್ರು. ಅನಿಕಾ ನಿನ್ನೆ ನಂತವ ಮಾತಾಡಿತು, ಈಗ ತಾರಾ ಮೇಡಮ್ ಹೇಳಿತು. ಎಲ್ಲ ನೋಡಿದ್ರೆ ರಾಜ ರಾಣಿನ ಮಾಟ್ಗಾತಿ ಯಾವತ್ತೂ ಬೇರೆ ಮಾಡಕ್ಕಾಗಿಲ್ಲ ಅಂತ ಅನಿಕಾ ಹೇಳಿದ್ಲು. ಅವಳ ಪ್ರಕಾರ ರಿಷಿ ಸರ್ ರಾಜ, ಅವಳ ರಾಣಿ, ಮತ್ತೆ ನಾನು ಮಾಟ್ಗಾತಿ. ರಿಷಿ ಸರ್ ನಂಗೆ ಹತ್ರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಅನಿಕಾನೇ ಎಲ್ಲಾದ್ರೂ ಕೂಡಾಕವಳ. ಅವಳು ಆಟೋನ್ ದುಡುವಾಗಿ ಹೇಳೋಳೆ ಅಂತಂದ್ರೆ ಇದ್ರೂ ಇರ್ಬೋದು. ನಿಂಗಿ 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 ಎಷ್ಟು ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕು ಅಂತ ಆಸೆ ಇತ್ತು ಗೊತ್ತಾ ನನಗೆ. ಆ ಆಸೆನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಿನಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ ಋಷಿ. ಆ ಕಾಲದಲ್ಲಿ ರಾಜ್ಕುಮಾರರು 7 ಸಮುದ್ರ ದಾಟಿ ಹೋಗ್ತಿದ್ರಂತಲ್ಲ, ಹಾಗೆ ನಿನ್ಗೋಸ್ಕರ ನಾನು ಎಷ್ಟು ಸಮುದ್ರ ಬೇಕಾದ್ರೂ ದಾಟ್ತೀನಿ. ದುಡ್ಡು ಕೊಟ್ಟು ಕೆಲಸ ಹೇಳ್ದವಳು ನಾನು. ನನಗೆ ನಿಮ್ ಬುದ್ಧಿ ತೋರಿಸ್ತಿದ್ದೀರಾ? ಬಿಡ್ರೋ. ಬಿಡ್ಬೇಕಾ ನಿನಗೆ? ನಾವು ಕಿಡ್ನಾಪ್ ಮಾಡಿರೋದು ಕೃಷಿನಂದ ಅಂತ ಗೊತ್ತಾಯ್ತು. ನೀನ್ ಕೊಡೋ ಚಿಲ್ಲರೆ ಕಾಸು ಯಾರಿಗೆ ಬೇಕು? ನಾವು ಡೈರೆಕ್ಟ್ ಆಗಿ ಖಜಾನೆ ಹೊಡಿಬೇಕು ಅಂತ ಪ್ಲಾನ್ ಮಾಡಿದೀವಿ. ಲುಕ್, ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಬೇಕಂದ್ರೆ ನನ್ನ ಹತ್ರ ಕೇಳಿ. ಸುಮ್ಮನೆ ಈ ಹುಚ್ಚುಚ್ಚಾಗಿ ಪ್ಲಾನ್ ಮಾಡಿ ಏನು ಸಿಗದೆ ಹಾಳಾಗಬೇಡಿ. ನಾವೇ ಕಾಳಾಗ್ತೀವಿ. ನಂದಾ ಫ್ಯಾಮಿಲಿ ಹಾಗೂ ಮಹಾಜನ್ ಫ್ಯಾಮಿಲಿ ಎರಡೂ ಕಡೆಯಿಂದ ದುಡ್ಡು ಬರುತ್ತಲ್ಲ. ನೀನು ಏನ್ ಸಾಮಾನ್ಯದವಳಲ್ಲ. ಋಷಿನಂದನ್ ಜೊತೆ ನಿನ್ನೂ ಕಿಡ್ನಾಪ್ ಮಾಡಿ ನಮ್ಗೆ ಏನ್ ಬೇಕನ್ನೋ ತಗೊಂಡೋಗ್ತೀವಿ. ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ, ಹೇಳ್ತಿದ್ದೀನಿ. ದಿಸ್ ಇಸ್ ನಾಟ್ ರೈಟ್. ಅದನ್ನೆಲ್ಲ ನಾವು ನೋಡ್ಕೋತೀವಿ. ಬಾಯಿ ಮುಚ್ಕೊಂಡಿರು ನೀನು.